ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಫಸ್ಟ್ ಎಂಟ್ರಿಲೇ ನನ್ನ ಮಗ. ಅವನು ಎಷ್ಟು ತೀಟೆ, ಎಷ್ಟು ತುಂಟಾಗಿದ್ದಾನೆ ಅಂತ ಒಂದು 5 ನಿಮಿಷ ನಾವೇನಾದರೂ ಮರೆತು ಕುತ್ಕೊಂಡ್ಬಿಟ್ರಂತೂ ಮುಗೀತು. ಮನೇನೇ ಉಲ್ಟಾ ತಿರುಗಿಸ್ಬಿಡ್ತಾನೆ. ಎಷ್ಟು ತೀಟೆ, ಎಷ್ಟು ತುಂಟ ಅಂದರೆ ಲಿಪ್ಸ್ಟಿಕ್ಕಲ್ಲಿ ಇಟ್ಟಿದ್ದನ್ನು ತಗೊಂಡು ಮೂತಿಗೆಲ್ಲ ಬಳ್ಕೊಂಡು ಮಿರರ್ಗೆಲ್ಲ ಬಳ್ದು ಇಟ್ಟು ಒಂದು ಅವಾಂತರ ಮಾಡಿದ್ದ. ಇಂಥ ತುಂಬ ಚೇಷ್ಟೆಗಳನ್ನ ಮಾಡ್ತಾನೆ. ಆದರೆ ಕೆಲವೊಂದನ್ನು ನಾನು ರೆಕಾರ್ಡ್ ಮಾಡ್ಕೊತೀನಿ ಅಷ್ಟೇ. ಹಾಗೆ ನಾವಿಲ್ಲಿ ನಮ್ಮ ಮನೆಗೆ ಒಬ್ಬ ನ್ಯೂ ಮೆಂಬರ್ ಬರ್ತಾನೆ. ಸೊ ಅದು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ತೋರಿಸ್ತೀನಿ. ಹಾಗೆ ತುಂಬ ಜನಕ್ಕೆ ಒಂದೇ ಥರ ಚಿತ್ರಾನ್ನ ತಿಂದು ಬೋರ್ ಆಗಿದ್ರೆ ನೀವು ಕೂಡ ಮಾಡ್ಕೊಳ್ಳಿ. ಫಸ್ಟ್ ಇಲ್ಲಿ ಸ್ವಲ್ಪ ತೆಂಗಿನಕಾಯಿ, ತುರಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ತರ್ತರಿಯಾಗೇ ಪೇಸ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ನೀರನ್ನು ಮಾಡೋ ಅರ್ಜೆಂಟ್ನಲ್ಲಿ ಜಾಸ್ತಿ ಹಾಕ್ಬಿಟ್ಟೆ ಅಷ್ಟೇ. ಆಮೇಲೆ ಒಂದು ಬಾಣಲೆಗೆ ಸ್ವಲ್ಪ ಉದ್ದಿನಬೇಳೆ, ಕಡಲೆ ಬೀಜನ ಕೆಂಪಾಗೋ ಥರ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಬಿಡಿ. ಯಾಕೆಂದರೆ ಮಸಾಲೆನಲ್ಲಿ ಹಾಕಿದ್ರೆ ಸ್ವಲ್ಪ ಸಾಫ್ಟ್ ಆದಂಗೆ ಆಗಿಬಿಡುತ್ತೆ, ಅದಕ್ಕೇ. ಆಮೇಲೆ ನೆಕ್ಸ್ಟು ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿನ ಹಾಕಿ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಪೇಸ್ಟನ್ನು ಎಣ್ಣೆನಲ್ಲೇ ಹಾಕ್ಬಿಟ್ಟು ಅದನ್ನು ಎಣ್ಣೆನಲ್ಲೇ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಅದು ಎಣ್ಣೆನಲ್ಲೇ ಫ್ರೈ ಆಗಬೇಕು. ನೀರನ್ನು ಹಾಕಬಾರ್ದು ಈ ಚಿತ್ರಾನ್ನಕ್ಕೆ. ಹಾಗಾಗಿ ಸ್ವಲ್ಪ ರಫ್ ಪೇಸ್ಟ್ ಮಾಡಿಕೊಂಡ್ರೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಇದೆಲ್ಲ ಚೆನ್ನಾಗಿ ಸುತ್ತ ಎಣ್ಣೆ ಬಿಡೋವರೆಗೂ ಒಂದು 5 ನಿಮಿಷದಲ್ಲೇ ಮಾಡ್ಕೊಬೋದು. ಇದನ್ನು ಬೇಯಿಸ್ಕೊಂಡಾದ್ಮೇಲೆ ಅದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ಫ್ರೈ ಮಾಡಿದಂಥ ಕಡಲೆ ಬೀಜನೆಲ್ಲ ಹಾಕಿ ಸ್ವಲ್ಪ ನಿಂಬೆ ಹಣ್ಣನ್ನು ಹಿಂಡಿದ್ರೆ ನಮ್ಮ ಮಸಾಲೆ ಚಿತ್ರಾನ್ನ ರೆಡಿಯಾಗುತ್ತೆ. ಅಯ್ಯೋ, ಹ್ಯಾಪಿಲಿ ಎಂಜಾಯ್ಡ್ ದಿಸ್ ರೆಸಿಪಿ. ಯಾಕೆಂದರೆ ಈ ರೆಸಿಪಿ ಬಂದು ನಮ್ಮ ಅಜ್ಜಿಯ ರೆಸಿಪಿ. ನಾನು ನಮ್ಮ ಅಜ್ಜಿ ಮನೇಲಿ ಇದ್ದಿದ್ದರಿಂದ ನಮ್ಮ ಅಜ್ಜಿ ಮನೆಯಲ್ಲಿ ಇದೇ ಥರ ಮಸಾಲೆ ಚಿತ್ರಾನ್ನ ಮಾಡ್ತಿದ್ದಿದ್ದು ಜಾಸ್ತಿ ಅವರು. ಹಾಗಾಗಿ ನನಗೆ ಈ ಥರ ಚಿತ್ರಾನ್ನ ಈಗ ಸ್ವಲ್ಪ ತುಂಬ ದಿವಸಗಳಾಗಿತ್ತು ಈ ಥರ ಚಿತ್ರಾನ್ನ ಮಾಡಿ. ಹಾಗಾಗಿ ಈ ಚಿತ್ರಾನ್ನ ತಿನ್ಬೇಕನ್ನಿಸ್ತೇಳಿ ಮಾಡ್ಕೊಂಡಿದ್ದೆ. ಸೊ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಒಂದೇ ಥರ ಚಿತ್ರಾನ್ನ ತಿಂದು ಬೇಜಾರಾದಾಗ ಈ ಥರ ಮಸಾಲೆ ಚಿತ್ರಾನ್ನ ಮಾಡ್ಕೊತೀನಿ, ಚೆನ್ನಾಗಿರುತ್ತೆ. ಹಾಗೆ ಅವತ್ತು ಕಡೆ ಆಷಾಢ ಮಾಸ ಇದ್ದಿದ್ದರಿಂದ ನಮ್ಮೂರಿನಲ್ಲೇ ಇರುವಂಥ ಪಟ್ಲದಮ್ಮನ ದೇವಸ್ಥಾನಕ್ಕೆ ಹೋಗಿದ್ವಿ. ದೇವರು ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ, ಹಾಗೆ ನಮ್ಮೂರನ್ನೂ ಕೂಡ ಕಾಯಲಿ ಅಂತ ಹೇಳ್ತಾ ನನ್ನ ಈ ಮಿನಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ವೋ ಪ್ಲೀಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.